ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವನಾಮ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಪ್ರಕಾರ 2026ರ ಹೊಸ ವರ್ಷದಿಂದ ಸಿಂಹರಾಶಿಯವರ ಸಂಪೂರ್ಣ ಭವಿಷ್ಯ ಹೇಗಿರ್ತದೆ ತಿಳಿಸ್ಕೊಡ್ತಿದ್ದೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಮುಖ್ಯ ಬದಲಾವಣೆಗಳು, ಇವರ ಗುಣಲಕ್ಷಣಗಳು, ಇವರ ವೃತ್ತಿ ಮತ್ತು ವ್ಯವಹಾರಗಳ ಬಗ್ಗೆ, ಮತ್ತು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ, ಇವರ ಅದೃಷ್ಟ ಸಂಖ್ಯೆಗಳು ಮತ್ತು ಅದೃಷ್ಟ ಬಣ್ಣ ಯಾವುದು, ಇವರು ಮಾಡಬೇಕಾದ ಸುಲಭ ಪರಿಹಾರ ಮಾರ್ಗಗಳು ಯಾವುದು, ಪರಿಹಾರ ಸೂಚಿಗಳಾವುದು, ಈ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಒಂದು ರಾಶಿಯವರಿಗೆ ಶನಿ 7ನೇ ಮನೆಯಲ್ಲಿ ಪ್ರವೇಶ ಮಾಡೋದ್ರಿಂದ 7ನೇ ಮನೆಯಲ್ಲಿ ಏನಪ್ಪ ಅಂತಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಸ್ನೇಹಿತರಲ್ಲಿ ಮೂರನೇ ವ್ಯಕ್ತಿಗಳನ್ನು ಜೊತೆಗೆ ತೊಗೊಂಡು ಯಾವುದಾದ್ರು ಕೆಲಸಗಳನ್ನ ಮಾಡ್ತಾ ಇದ್ರೆ ಅತಿಯಾದ ಸ್ಟ್ರೆಸ್ ನೀವು ತೊಗೋಬೇಕಾಗುತ್ತೆ. ನಂತರದಲ್ಲಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಅತಿಯಾದ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಮತ್ತು ಕುಟುಂಬದ ವಿಚಾರ ನೋಡಬೇಕು ಅಂದರೆ, ವೈಯಕ್ತಿಕ ವಿಚಾರ ನೋಡಬೇಕು ಅಂದರೆ ಅತಿಯಾದಂಥ ಒಂದು ಪ್ರೀತಿ, ಪ್ರೇಮ, ವಿಶ್ವಾಸ, ಕಾಳಜಿ ಈ ಒಂದು ವರ್ಷ ನಿಮ್ಮದಾಗಲಿಕ್ಕಿದೆ. ನಂತರ ಈ ಒಂದು ರಾಶಿಯವರಿಗೆ ಗುರು ಪ್ರಾರಂಭದಲ್ಲಿ 7 ತಿಂಗಳು ಅತಿಯಾದ ಪ್ರಯಾಣವನ್ನು ಮಾಡಿಸುವಂಥ ವ್ಯವಸ್ಥೆ ಆಗುತ್ತೆ. ಯಾವ ಥರ ಅಂತಂದರೆ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಗ್ಬೋದು, ನಿಮ್ಮ ಕೆಲಸದ ಬಗ್ಗೆ ಆಗ್ಬೋದು, ಶಿಕ್ಷಣದ ಬಗ್ಗೆ ವಿಚಾರ ಇದ್ದರೆ ಅತಿಯಾದ ಪ್ರಯಾಣವನ್ನು ಈ ಒಂದು 7 ತಿಂಗಳು ನೀವು ಮಾಡಬೇಕಾಗುತ್ತೆ. ಈ ಒಂದು ರಾಶಿಯವರಿಗೆ ಗುರು 9ನೇ ಸ್ಥಾನದಲ್ಲಿ ಪ್ರಥಮ 6 ತಿಂಗಳು ಇರೋದ್ರಿಂದ ಈ ಒಂದು ರಾಶಿಯವರಿಗೆ ಅತಿಯಾದ ಒಂದು ಪ್ರಯಾಣ, ಅದು ಕೆಲಸದ ರಿಲೇಟೆಡ್ ಆಗ್ಬೋದು, ಶಿಕ್ಷಣದ ವಿಚಾರ ಆಗ್ಬೋದು, ವ್ಯವಹಾರದ ವಿಚಾರ ಆಗ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡೋದಾಗ್ಬೋದು, ಬೇರೆ ಕಂಪ್ನಿಗಳಿಗೆ ಟೈಅಪ್ ಆಗುವಂಥ ವ್ಯವಸ್ಥೆಗಳಾಗ್ಬೋದು, ಇದಕ್ಕೆ ನೀವು ಹೆಚ್ಚಾಗಿ ಪ್ರಯಾಣವನ್ನು ಈ ಒಂದು 6ರಿಂದ 7 ತಿಂಗಳು ಮಾಡಬೇಕಾಗುತ್ತೆ. ನಂತರ ಗುರು 10ನೇ ಸ್ಥಾನಕ್ಕೆ ಬದಲಾವಣೆ ಆಗೋದ್ರಿಂದ 7 ತಿಂಗಳು ಕಳೆದ ನಂತರ ನಿಮಗೆ ಶಿಕ್ಷಣದ ವಿಚಾರ ಆಗ್ಬೋದು ಮತ್ತು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಒಂದು ಉನ್ನತ ಸ್ಥಾನಮಾನ, ಗೌರವ ಸಿಗುತ್ತೆ. ಅತಿಯಾದ ಪ್ರಯಾಣ ಆಗ ಅವಶ್ಯಕತೆ ಇರೋದಿಲ್ಲ. ಇನ್ನು ರಾಹು ಬಗ್ಗೆ ತಿಳಿಯೋದ್ರೆ, ರಾಹು ಈ ವರ್ಷವಿಡೀ ನಿಮಗೆ 8ನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ಯಾವುದಾದ್ರು ಒಂದು ಕೋರ್ಟ್ನಲ್ಲಿ ತಗಾದೆಗಳಿದ್ದರೆ, ಯಾವುದಾದ್ರು ವಾಗ್ವಾದಗಳಲ್ಲಿದ್ದರೆ ಆ ಒಂದು ಎಲ್ಲ ಆಸ್ತಿಗಳು ನಿಮಗೆ ಈ ವರ್ಷ ಲಭಿಸುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಹಳೆಯ ಸಾಲಗಳು ಯಾವುದಾದ್ರು ನೀವು ಕೊಟ್ಟಿದ್ರೆ ಈ ವರ್ಷ ನಿಮಗೆ ಸಿಗುತ್ತೆ. ಇನ್ನು ಕೇತುವಿನ ವಿಚಾರ ನೋಡಬೇಕು ಅಂದರೆ, ಕೇತು 2ನೇ ಸ್ಥಾನದಲ್ಲಿ ಬರೋದ್ರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ನಿಮ್ಮ ಮಾತು, ನಿಮ್ಮ ವಿಚಾರ, ನಿಮ್ಮ ನಡವಳಿಕೆಯನ್ನು ಅತಿಯಾಗಿ ಬಿಂಬಿಸುವಂಥ ಕೆಲಸಗಳು ಈ ಒಂದು ವರ್ಷದಲ್ಲಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತು, ನಿಮ್ಮ ನಡವಳಿಕೆಯಿಂದ ನೀವು ಅತಿಯಾದ ಒಂದು ಗಮನ ಕೊಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಮಾತುಗಳು ಎಲ್ಲಿ ಆಡಬೇಕು ಅಲ್ಲಿ ಆಡಿಕೊಂಡು, ಎಲ್ಲಿ ನಿಮ್ಮ ಮಾತಿನ ಅವಶ್ಯಕತೆ ಇಲ್ಲವೋ ಅಲ್ಲಿ ನೀವು ಸುಮ್ಮನಿರೋದು ಒಳ್ಳೆಯದಾಗುತ್ತೆ. ನಂತರ ಈ ರಾಶಿಯವರ ಗುಣಲಕ್ಷಣಗಳು ಏನಪ್ಪ ಅಂತಂದರೆ ನಿಮಗೆ ಸರ್ವೇ ಸಾಮಾನ್ಯ ಗೊತ್ತಿರೋದ್ರಿಂದ ಇದನ್ನು ಮತ್ತೆ ಹೇಳಲಿಕ್ಕೆ ವಿಚಾರ ಬೇಡ. ಗುಣಲಕ್ಷಣಗಳು ಯಾವ್ದು ರೀತಿಯಲ್ಲಿ ಅಂತಂದರೆ, ಇವರು ನಾಯಕತ್ವ ಗುಣವನ್ನು ಹೊಂದಿರ್ತಾರೆ ಅಂತ ಗೊತ್ತು. ನಂತರದಲ್ಲಿ ಇವರು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಬಿಟ್ಟು ಬಿಡದೆ ಕೆಲಸವನ್ನು ಮಾಡ್ತಾರೆ. ಜಯಶೀಲಾಗುವಂಥ ಒಂದು ಕಡೆಯ ಕ್ಷಣದವರೆಗೂ ಕೂಡ ಇವರು ಆ ಒಂದು ವಿಚಾರಕ್ಕೋಸ್ಕರ ಹೋರಾಡುವಂಥ ವ್ಯವಸ್ಥೆಗಳು ಇವ್ರದ್ದಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಶಿಕ್ಷಣದ ಬಗ್ಗೆ ವಿಚಾರ ಆಗಬೇಕು ಅಂದರೆ, ಶಿಕ್ಷಣದಲ್ಲಿ ಹೈಯರ್ ಸ್ಟಡೀಸ್ ಆಗ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ, ಮಾಡ್ತಕ್ಕಂಥ ವಿಚಾರದಲ್ಲಿ ಈ ಹಿಂದೆ ಯಾವುದಾದ್ರು ಬ್ಯಾಕ್ಲಾಗ್ಸ್ಗಳಿದ್ದು ನಿಮ್ಮ ಒಂದು ಎಜುಕೇಷನಲ್ಲಿ ಯಾವುದಾದ್ರು ಪರೀಕ್ಷೆಯಲ್ಲಿ ನೀವು ವಿಫಲರಾಗಿದ್ದರೆ ಈ ವರ್ಷ ಆ ಒಂದು ಪರೀಕ್ಷೆಗಳಿದ್ದರೂ ನೀವು ಅಟೆಂಡ್ ಆಗಿದ್ದರೆ ಆ ಒಂದು ಪರೀಕ್ಷೆಯಲ್ಲಿ ಉನ್ನತ ಸ್ಥಾನದಲ್ಲಿ ಆಗ್ಬೋದು ಅಥವಾ ಪಾಸ್ ಆಗುವಂಥ ವಿಚಾರಗಳು ಆಗುತ್ತೆ. ಮತ್ತು ಈ ಹಿಂದೆ ವೈಜ್ಞಾನಿಕ ಕ್ಷೇತ್ರಗಳಾಗ್ಬೋದು ಅಥವಾ ಆರ್ಟ್ಸ್ ವಿಚಾರದಲ್ಲಿ ಯಾವುದಾದ್ರು ಸಮಸ್ಯೆಗಳು, ಯಾವುದಾದ್ರು ವಿಚಾರದಲ್ಲಿ ಫೇಲ್ ಆಗಿದ್ದರೆ ಈ ಒಂದು ವಿಚಾರದಲ್ಲಿ ಉತ್ತೀರ್ಣ ಆಗ್ತಾರೆ ಅಂತ ಹೇಳ್ಬೋದು. ನಂತರ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ವಿಚಾರದಲ್ಲಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಒಂದು ಉನ್ನತ ಯಶಸ್ಸನ್ನು ಸಾಧಿಸ್ತೀರ. ಆದರೆ ನಿಮಗೆ ಪಾರ್ಟ್ನರ್ಶಿಪ್ಪಿಂದ ಆಗ್ತಕ್ಕಂಥ ಲಾಭದಕ್ಕಿಂತ ನಷ್ಟವೇ ಹೆಚ್ಚಾಗುತ್ತೆ. ಅತಿಯಾದ ಸ್ಟ್ರೆಸ್ಸನ್ನು, ಅತಿಯಾದ ಭಾರವನ್ನು ನೀವೇ ತೆಗೆದುಕೊಳ್ತೀರ. ಹಾಗಾಗಿ ನೀವು ಸಹೋದ್ಯೋಗಿಯನ್ನು ಏನು ತಗೋತೀರ ಅದನ್ನು ಸ್ವಲ್ಪ ನೋಡಿಕೊಂಡು ವಿಚಾರ ಮಾಡ್ಕೊಂಡು ತೊಗೊಳ್ಳೋದು ನಿಮಗೆ ಒಳ್ಳೆಯದಾಗುತ್ತೆ. ಉದ್ಯೋಗದ ವಿಚಾರ ಬಂತಂದರೆ, ನೀವು ಯಾವುದಾದ್ರು ಕಂಪ್ನಿಯಲ್ಲಿ ಯಾರ ಕೈ ಕೆಳಗೆ ಕೆಲಸ ಮಾಡ್ತಿದ್ರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಪ್ರಶಂಸೆಯನ್ನು, ನಿಮ್ಮ ಕ್ರೆಡಿಟನ್ನು ಉಪಯೋಗ ಪಡಿಸ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳೋಂಥ ಒಂದು ಸಂಭವ ಇದೆ. ಹಾಗಾಗಿ ಹೆಚ್ಚಾಗಿ ಯಾರನ್ನು ನಂಬದೆ ನಿಮ್ಮ ಕೆಲಸ, ನಿಮ್ಮ ವಿಚಾರ, ನಿಮ್ಮ ವ್ಯವಸ್ಥೆಗೆ ಅಚ್ಚುಕಟ್ಟಾದಷ್ಟು ವ್ಯವಸ್ಥೆಗಳು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡಿದ್ರೆ, ನೀವು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಯಶಸ್ಸಿದೆ, ಇಲ್ಲ ಅಂತಲ್ಲ. ಆದರೆ ಯಾರನ್ನೂ ಕೂಡ ಕಣ್ಣು ಮುಚ್ಚಿ ಬ್ಲೈಂಡ್ ಆಗಿ ನಂಬುವಂಥ ಅವಶ್ಯಕತೆ ನಿಮಗಿಲ್ಲ. ಯಾಕಂದರೆ ಸಮಸ್ಯೆಗಳು ಆಗಲಿಕ್ಕೆ ಸಂಭವ ಇದೆ. ಹಾಗಾಗಿ ಅತಿಯಾದ ವಿಚಾರಗಳು ನಮ್ಮದೇ ಏನೇ ಇದ್ರೂ ಕೂಡ ಅಗ್ರಿಮೆಂಟ್ಗಳು ಮಾಡೋದಾಗ್ಬೋದು, ಬಾಂಡ್ಗಳು ಮಾಡೋದಾಗ್ಬೋದು, ನೀವು ಇವರ ಮಾತಿನ ನಡುವಂತೆ ಇರುವಂಥ ವ್ಯವಸ್ಥೆಗಳನ್ನು ಒಂದು ಲಿಖಿತ ರೂಪದಲ್ಲಿ ವಿಚಾರ ಮಾಡೋದು ಒಳ್ಳೆಯದಾಗುತ್ತೆ. ಯಾಕಂದರೆ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡೋ ವ್ಯಕ್ತಿಗಳು ಸ್ವಂತ ಬುದ್ಧಿಯಿಂದ ಮಾಡದೆ ಇರುವಂಥ ವ್ಯವಸ್ಥೆಗಳು ಸಂಭವ ಇದೆ. ಹಾಗಾಗಿ ಅವರು 3 ವ್ಯಕ್ತಿಗಳ ಮಾತನ್ನು ಕೇಳಿಕೊಂಡು ಇಲ್ಲ ಸಲ್ಲದ ಸಮಸ್ಯೆಗಳು, ತಗಾದೆಗಳು ತರುವಂಥ ವಿಚಾರಗಳಿದ್ದು ನಿಮ್ಮ ಸಮಸ್ಯೆಗೆ ನೀವೇ ಗುರಿಯಾಗಲಿಕ್ಕಾಗುತ್ತೆ. ಹಾಗಾಗಿ ಏನೇ ಇದ್ರೂ ಕೂಡ ಲಿಖಿತ ರೂಪದಲ್ಲಿ ನೀವು ಬಳಸ್ಕೊಂಡು ಅದನ್ನು ವಿಚಾರ ಮಾಡಿಕೊಂಡು ವ್ಯವಸ್ಥೆ ಮಾಡೋದು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರ ನೋಡಬೇಕು ಅಂದರೆ, ಪ್ರೀತಿ ವಿಚಾರದಲ್ಲಿ ಈ ಹಿಂದೆ ಮಾಡ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಈ ಒಂದು ವರ್ಷದಲ್ಲಿ ನಿಮಗೆ ಒಂದು ಉತ್ತಮ ರೀತಿಯ ಫಲಿತಾಂಶವನ್ನು ಕೊಡುತ್ತೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಇರ್ತಕ್ಕಂಥ ಒಂದು ಸಾಮರಸ್ಯ ಹೆಚ್ಚಾಗುತ್ತೆ, ಅನ್ಯೋನ್ಯತೆ ಹೆಚ್ಚಾಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಈ ಒಂದು ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತಾರೆ. ನಂತರ ಕುಟುಂಬದ ವಿಚಾರದಲ್ಲಿ ನಿಮ್ಮನ್ನು ಅತಿಯಾಗಿ ಗುರಿ ಮಾಡುವಂಥ ಕೆಲಸಗಳು ಈ ಒಂದು ವರ್ಷ ಆಗುತ್ತೆ. ಯಾಕಂದರೆ ನಿಮ್ಮ ಒಂದು
ಕುಟುಂಬದ ಕಾರ್ಯಕ್ರಮಗಳಾಗ್ಬೋದು, ಯಾವುದಾದ್ರು ಒಂದು ವಿಚಾರಗಳಾಗ್ಬೋದು ಹೋದರೆ ಅಲ್ಲಿ ನಿಮ್ಮನ್ನು ಅತಿಯಾಗಿ ಕಣ್ಣಲ್ಲಿ ಹಿಡ್ಕೊಳ್ಳೋಂತಾಗ್ಬೋದು, ಗುರಿಯಂಥ ವಿಚಾರ ಆಗ್ಬೋದು, ನಿಮ್ಮನ್ನು ಅತಿಯಾಗಿ ಟಾರ್ಗೆಟ್ ಮಾಡೋಂಥ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇರೋದನ್ನ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಎಲ್ಲೇ ಮಾತಾಡೋದಾಗ್ಬೋದು, ಎಲ್ಲೇ ವಿಚಾರ ವ್ಯವಸ್ಥೆಗಳಲ್ಲಿ ಹೋಗೋದಾಗ್ಬೋದು, ನಿಮ್ಮನ್ನು ನೀವು ತೊಡಸ್ಕೊಳ್ಳೋದಾಗ್ಬೋದು, ಸ್ವಲ್ಪ ಅತಿಯಾಗಿ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡಬೇಕು ಅಂದರೆ ಆರೋಗ್ಯ ಸಮಸ್ಯೆ ಇಲ್ಲದಂತಿದ್ರೂ ಕೂಡ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ಅತಿಯಾದ ಅವಸರದ ಒಂದು ತಪಾಸಣೆ ಆಗ್ಬೋದು, ಅದರ ಬಗ್ಗೆ ಚೆಕ್ ಮಾಡೋದಾಗ್ಬೋದು, ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದಕ್ಕೆ ಏನು ಬೇಕು ವೈದ್ಯಕೀಯ ವಿಚಾರ ಆಗ್ಬೋದು, ಆ ವ್ಯವಸ್ಥೆನ ನೀವು ಮಾಡಿದ್ದೆ ಆದರೆ ಎಲ್ಲವೂ ಸರಿ ಹೋಗುತ್ತೆ. ಸ್ವಲ್ಪ ನೀವು ಆದಷ್ಟು ಯೋಗಾಸನ ಆಗ್ಬೋದು, ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯನ ನೀವು ನಿಮ್ಮ ಕೈಯಲ್ಲಿ ಕಾಪಾಡ್ಕೋಬೋದು ಅಂತ ಹೇಳಿ ಬಯಸ್ತಾರೆ. ಈ ಒಂದು ರಾಶಿಯವರಿಗೆ ಮುಖ್ಯವಾಗಿ ಏನಪ್ಪ ಪರಿಹಾರ ಮಾರ್ಗಪ್ಪ ಅಂತಂದರೆ, ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನ, ಆ ದುರ್ಗಾ ಸಪ್ತಶ್ಲೋಕವನ್ನು ದೇವಸ್ಥಾನದಲ್ಲಿ ಕೂತು 11 ಬಾರಿ ಉಚ್ಚಾರಣೆ ಮಾಡಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡೋದ್ರಿಂದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮತ್ತು ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 3 ಮತ್ತು 9 ಆಗಿರುತ್ತೆ. ಮತ್ತು ಇವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಹಳದಿ ಮತ್ತು ಕೆಂಪಾಗಿರುತ್ತೆ. ಒಟ್ಟಾರೆಯಾಗಿ ಸಿಂಹರಾಶಿಯವರು ಈ ಒಂದು ವರ್ಷದಲ್ಲಿ ನಿಮ್ಮ ನಾಯಕತ್ವ, ನಿಮ್ಮ ಒಂದು ಬೆಂಬಲ, ನಿಮ್ಮ ವಿಚಾರದ ಸಹ ಉದ್ಯೋಗಿಗಳಿಗಾಗ್ಬೋದು, ನಿಮ್ಮ ಒಂದು ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ನಿಮ್ಮ ಅಣ್ಣ ತಮ್ಮದರಾಗ್ಬೋದು, ಮತ್ತು ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋ ವ್ಯಕ್ತಿಗಳಿಗೆ ಒಂದು ಮಾರ್ಗದರ್ಶನ ಆಗಿರ್ತೀರ. ಮತ್ತು ನಿಮ್ಮನ್ನು ನೋಡಿ ಕಲಿಯೋ ವ್ಯಕ್ತಿಗಳು ತುಂಬ ಜನ ಇರೋದ್ರಿಂದ ನಿಮ್ಮ ನಡವಳಿಕೆ, ನಿಮ್ಮ ವ್ಯಾಘ್ರ ರೂಪವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಮ್ಮ ನಡವಳಿಕೆ ಉತ್ತಮ ಸ್ಥಾನದಲ್ಲಿ, ಉತ್ತುಂಗ ಸ್ಥಾನದಲ್ಲಿರೋದು ತುಂಬ ಅತ್ಯಗತ್ಯವಾಗುತ್ತೆ. ಹಾಗೂ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ತುಂಬ ಜವಾಬ್ದಾರಿತವಾಗಿ 10 ಬಾರಿ ಯೋಚನೆ ಮಾಡಿ ಆ ಒಂದು ಕೆಲಸವನ್ನು ತಗೊಂಡು ವಿಚಾರ ಮಾಡೋದ್ರಿಂದ ನಿಮ್ಮ ಎಲ್ಲ ಕಾರ್ಯವೈಖರಿಗಳು ಕೂಡ ಈ ವರ್ಷದಲ್ಲಿ ಯಶಸ್ಸಾಗುತ್ತೆ ಅಂತ ಹೇಳಿ ಬಯಸ್ತಾನೆ. ಇದಾಗಿತ್ತು ಸಿಂಹರಾಶಿಯವರ 2026 ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.